ಸೊ ಬರ್ಜೆಟ್ ಸಿನಿಮಾದಲ್ಲೆಲ್ಲ ಹೆಂಗೆ ಮಯೂರಾಗಂತ ಬರ್ಜೆಟಾ ಅವಾಗ ಅಣ್ಣವ್ರು ಮಾಡಿದ್ದಕ್ಕಂತ ಇಡೀ ಕನ್ನಡ ಇಂಡಸ್ಟ್ರಿ 75 ವರ್ಷದಲ್ಲಿ ಇವಾಗಿರೋ 10 ವರ್ಷದಲ್ಲಿ ಥರ ಯಾವತ್ತೂ ಮಾಡಿಲ್ಲ. ಶಂಕರ್ ನಾಗ್ ಸರ್ ಇಡೀ ಇಂಡಸ್ಟ್ರಿಯಾಗಿ ಒಂದು ಗಿಫ್ಟ್ ನಮ್ಗೆ ಅವ್ರು ಯಾವತ್ತೂ ಈ ರೇಟ್ ಬಗ್ಗೆ ಯಾಕೆ ಮಾತಾಡಿಲ್ಲ? ಅವ್ರಿಗೆಲ್ಲ ಇಲ್ದೇ ಇಂಡಸ್ಟ್ರಿ ನೀವೇನಪ್ಪ ಹೊಸ್ದಾಗಿ ಬಂದ್ಬಿಟ್ಟು ಅವ್ರಿಗಿದೆ ನಿಮಗೆ? ನೀವು ಇಂಡಸ್ಟ್ರಿನ ಕಾಪಾಡೋಕೆ ಏನು ಹುಟ್ಟಿದ್ದೀರಾ? ನೀವು ಇಂಡಸ್ಟ್ರಿ ಇದೆ, ನೀವಿದ್ರೇನು ಇರುತ್ತೆ, ನೀವಿಲ್ಲ ಅಂದ್ರೆ ಇರುತ್ತೆ. ಇಂಡಸ್ಟ್ರಿ ಯಾವತ್ತೂ ಇರುತ್ತೆ. ಅವರು ಅಲ್ಲಿ ಏನಾಗುತ್ತೋ 10-15 ಹೀರೋಗಳಾಗ್ಬಿಟ್ರು. 10 ಜನ ಮಿನಿಮಮ್ ಹೀರೋ ಇದ್ದಾರೆ, 10-15 ಜನ ಇದ್ದಾರೆ ಹೀರೋಗಳು. ಎಲ್ಲ ಸ್ಟೇಟಲ್ಲಿ ಇದ್ದಾರೆ. ಸರ್ವಿಸ್ ಮಾಡೋದು ಅಷ್ಟೇ, ಇಲ್ಲಿ ಕಲೆಕ್ಟ್ ಮಾಡಿ ಇಲ್ಲಿಗೇನಿಲ್ಲ. ನಾನಂತ ದುಡ್ಡು ಪ್ರಶ್ನೆ ಮಾಡ್ತಾ ಇಲ್ಲ. ಇಂಡಸ್ಟ್ರಿ ಹುಟ್ಟಿದೋಗಿಂದ ಒಂದು ಟೈಮಿಂಗ್ ಇತ್ತು 4 ಶೋ ಅಂತ. ಇವತ್ತು 10 ಶೋ ಆಗೋಯ್ತು. ಅಂದರೆ ಏನು ಕೆಲಸನೇ ಮಾಡೋದು ಬಿಡುವ? ಸಿನಿಮಾ ನೋಡೋನು ಒಂದು ಹೀರೋಗೆ ಹೋಗುತ್ತೆ, ಇಲ್ಲ ಒಂದು ದೊಡ್ಡ ಡೈರೆಕ್ಟ್ರಿಗೆ ಹೋಗುತ್ತೆ. ಈ ದುಡ್ಡೆಲ್ಲ ಎಲ್ಲೂ ಬೇರೆ ಎಲ್ಲೂ ಹೋಗಲ್ಲ. ಅಷ್ಟು ದುಡ್ಡು ಅವ್ರು ಆಗ್ತಾ ಇದ್ದದ್ದು ಜನಗಳು ನೋಡಿಕೊಂಡು, ಆಡಿಯನ್ಸ್ ನೋಡಿಕೊಂಡು. ಇವತ್ತು ಹೆಂಗಿದೆ ಅಂದರೆ ಅಣ್ಣವರು, ವಿಷ್ಣು ಸರ್, ಅಂಬರೀಷ್ ಸರ್ ಎಲ್ಲ, ಶಂಕರ್ ಅವರು ಎಷ್ಟು ಲೈಫ್ ಇತ್ತು. 2015ರಿಂದ ಇದು ಬಹಳ ಮುಂಚೂಣಿಗೆ ಬಂತು. ಯಾಕಂದ್ರೆ ಅದಾದ ನಂತರವೇ ಚಿತ್ರರಂಗಕ್ಕೆ ಈ ಟಿಕೆಟ್ ರೇಟು ಮತ್ತೆ ಆಡಿಯನ್ಸ್ ಕೊರತೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿ ಶುರುವಾಯಿತು. ಓಕೆ, ಈಗ ಹಿಂಗೆ ಹೇಳ್ಬೋದು, ಏನು ಬೇರೆ ಸ್ಟೇಟಲ್ಲಿ ಇಲ್ವಾ ಅಂತ ಕೇಳ್ತಾರೆ. ಸರ್ ಬೇರೆ ಸ್ಟೇಟಲ್ಲಿ ಈ ಥರ ಇಲ್ಲ ಸರ್, ಖಂಡಿತ ಇಲ್ಲ. ನಾನು ಬೇರೆ ಸ್ಟೇಟ್ಗೆ ಹೋಗ್ತೀನಿ, ಸಿನಿಮಾಗಳು ನೋಡ್ತೀನಿ. ನಾನು ಯಾವುದೇ ಊರಿಗೆ ಹೋದ್ರೂ ಫಸ್ಟ್ ಸಿನಿಮಾನೇ ನೋಡೋದು. ಬೇರೆ ಸ್ಟೇಟಲ್ಲಿ 100 ರೂಪಾಯಿ 150 ರೂಪಾಯಿ ಮೇಲಿಲ್ಲ. ತಮಿಳ್ನಾಡಲ್ಲಿ, ಆಂಧ್ರ, ಕೇರಳದಲ್ಲಿ, ಸೌತ್ ಬಗ್ಗೆ ಮಾತಾಡ್ತೀನಿ ನಾನು. ಅಲ್ಲೂ ಲಿಮಿಟ್ ಇದೆ ರೇಟು, ಅಲ್ಲೂ ರೇಟ್ ಇಲ್ಲ. ಈ ಥರ ಎಲ್ಲ ರೇಟ್ ಇಲ್ಲ. ನಾನು ಹೇಳೋದು, ಕೆಲವರು ಟೈಮಲ್ಲಿ ಹೇಳ್ತಾರೆ, ಯಾರೋ ಫ್ರೆಂಡ್ ಹೇಳಿದ್ರು, ಸೊ ಬರ್ಜೆಟ್ ಸಿನಿಮಾದಲ್ಲೆಲ್ಲ ಹೆಂಗೆ ಮಯೂರಾಗಂತ ಬರ್ಜೆಟಾ ಅವಾಗ ಅಣ್ಣವ್ರು ಮಾಡಿದ್ದಕ್ಕಂತ. ಅವಾಗ ಏನು ನಡೀತಾ ಇತ್ತು ಬರ್ಜೆಟ್ ಸಿನಿಮಾ? ಬರೀ ಫ್ಯಾಮಿಲಿ ಫಿಲಮ್ ನಡೀತಾ ಇತ್ತು. ಮಯೂರ ಮಾಡಿಲ್ವಾ? ಆ ಥರ ಎಷ್ಟು ಸಿನಿಮಾ ಮಾಡಿಲ್ಲ ಅವಾಗ. ಬಬ್ರವನ ಮಾಡಿಲ್ವಾ? ಅದಕ್ಕಂತ ಬರ್ಜೆಟಾ ಆ ಕಾಲದಲ್ಲಿ? ಅವಾಗ ರೇಟ್ ಜಾಸ್ತಿ ಮಾಡಿದ್ರ ಅವರು? ಆ ಥರ ಒಂದು ಎಷ್ಟೋ ಸಿನಿಮಾಗಳು ಇರ್ಬೋದು. ಅವ್ರು ರೇಟ್ ಜಾಸ್ತಿ ಮಾಡಿದ್ರ ಅವಾಗ? ಅವರ 1 ರೂಪಾಯಿ ಜಾಸ್ತಿ ಮಾಡಿಲ್ವಲ್ಲ ಅವಾಗ? ಸಿನಿಮಾ ಮಾಡಿದ್ರು, ರೇಟ್ ಜಾಸ್ತಿ ಮಾಡಿಲ್ಲ. ಇಡೀ ಕನ್ನಡ ಇಂಡಸ್ಟ್ರಿ 75 ವರ್ಷದಲ್ಲಿ ಇವಾಗಿರೋ 10 ವರ್ಷದಲ್ಲಿ ಥರ ಯಾವತ್ತೂ ಮಾಡಿಲ್ಲ. ಅಣ್ಣವರು ಮಾಡಿಲ್ಲ, ವಿಷ್ಣು ಸರ್ ಮಾಡಿಲ್ಲ, ಅಂಬರೀಷ್ ಸರ್ ಮಾಡಿಲ್ಲ. ಅವರೆಲ್ಲ ಇಟ್ಕೊಡ್ದು. ಶಂಕರ್ ನಾಗ್ ಸರ್ ಇಡೀ ಇಂಡಸ್ಟ್ರಿಯಾಗಿ ಒಂದು ಗಿಫ್ಟ್ ನಮ್ಗೆ ಅವ್ರು ಯಾವತ್ತೂ ಈ ರೇಟ್ ಬಗ್ಗೆ ಯಾಕೆ ಮಾತಾಡಿಲ್ಲ? ಅವ್ರು ಫ್ಲೇವರ್ ಬಗ್ಗೆ ಮಾತಾಡಿದ್ರು, ಮೆಟ್ರೋ ಬಗ್ಗೆ ಮಾತಾಡಿದ್ರು ಅಂತ ಅಷ್ಟು ಬ್ರಿಲಿಯಂಟ್ ಆಗಿತ್ತು ಅವರು. ಒಂದು ದಿನ ಅವ್ರ ಸಿನಿಮಾನ 1 ರೂಪಾಯಿ ರೇಟ್ ಜಾಸ್ತಿ ಮಾಡಿ ಅಂತ ಯಾಕೆ ಮಾತಾಡಿಲ್ಲ? ಯಾರೂ ಮಾತಾಡಿಲ್ಲ. ಇಡೀ ಇಂಡಸ್ಟ್ರಿಯಲ್ಲಿ ಯಾರೂ ಮಾತಾಡಿಲ್ಲ. ಸಿನಿಮಾ ಮಾಡ್ತಾಯಿದ್ರು, ಜನ ಡಿಸೈಡ್ ಮಾಡ್ತಾಯಿದ್ರು. 1 ವಾರ ಹೊಡೆದು ಇಷ್ಟು ಬಂತು, 50 ದಿನ ಹೊಡೆದು ಇಷ್ಟು ಬಂತು, 100 ದಿನ ಹೊಡೆದು ಇಷ್ಟು ಬಂತು. ಅವ್ರಿಗೆಲ್ಲ ಇಲ್ದೇ ಇಂಡಸ್ಟ್ರಿ ನೀವೇನಪ್ಪ ಹೊಸ್ದಾಗಿ ಬಂದ್ಬಿಟ್ಟು ಅವ್ರಿಗಿದೆ ನಿಮಗೆ? ನೀವು ಇಂಡಸ್ಟ್ರಿನ ಕಾಪಾಡೋಕೆ ಏನು ಹುಟ್ಟಿದ್ದೀರಾ? ನೀವು ಇಂಡಸ್ಟ್ರಿ ಇದೆ, ನೀವಿದ್ರೇನು ಇರುತ್ತೆ, ನೀವಿಲ್ಲ ಅಂದ್ರೆ ಇರುತ್ತೆ. ಇಂಡಸ್ಟ್ರಿ ಯಾವತ್ತೂ ಇರುತ್ತೆ. ಆದರೆ ಏನಕ್ಕೆ ಇರುತ್ತೆ ಅಂದರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ. ಅಣ್ಣವರು, ವಿಷ್ಣು ಸರ್, ಅಂಬರೀಷ್ ಸರ್, ಶಂಕರ್ ನಾಗ್ ಸರ್ ಏನಿದಾರಲ್ಲ, ಇವರೆಲ್ಲ ಅವರ ಆ ಫೌಂಡೇಶನ್ ಇಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ, ಅವ್ರ ಫೌಂಡೇಶನ್ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಎಲ್ಲ ಬೇಕಾಗಿಲ್ಲ. ಬಿಲ್ಡಿಂಗ್ ಕಟ್ಟೋನ್ ಬರ್ತಾರೆ, ಜನ ನೋಡ್ತಾರೆ, ಹೀರೋ ಉಟ್ಕೊತಾರೆ, ಡೈರೆಕ್ಟ್ರ್ ಉಟ್ಕೊತಾರೆ. ದಯವಿಟ್ಟು ಸಿನಿಮಾ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಗೌರ್ಮೆಂಟ್ಗೆ ಥ್ಯಾಂಕ್ಸು. ಇನ್ಮೇಲೆ ಖಂಡಿತ ಜನ ನೋಡ್ತಾರೆ. ಯಾಕೆ ನೋಡಲ್ಲ? ಖಂಡಿತ ನೋಡ್ತಾರೆ. ನಾನೇ ಬೇಜಾರು ಮಾಡ್ಕೊಂಡು ಹೋಗ್ತೀನಿ. ಈಗ ನಾನು 1000 ರೂಪಾಯಿ 2000 ರೂಪಾಯಿ ಕೊಟ್ಟು ಹೋಗಲೇಬೇಕು, ಫಸ್ಟ್ ನೋಡಲೇಬೇಕು. ಕ್ರೇಜ್ ನನಗೆ. ರೇಟು ಅಂದರೆ ಈಗ ನಾವೇ ಥಿಂಕ್ ಮಾಡೋದನ್ನ ಆಗುತ್ತಲ್ಲ. ಏನು ಯಾವ್ದಾರು ಥಿಂಕ್ ಮಾಡ್ತೀವಿ ಅಂದರೆ ಎಷ್ಟು ಜನಕ್ಕೆ ಎಷ್ಟು ನೊಂದ್ಕೊಂಡು ಬರ್ಬೋದು ಅವರು. ಫಿಲಮ್ ನೋಡಲೇಬೇಕು ಅವತ್ತು. ಅದರಿಂದ ಕನ್ನಡ ಇಂಡಸ್ಟ್ರಿ ತುಂಬ ಸ್ಟ್ರಾಂಗ್ ಆಗಿದೆ. ನೀವೆಲ್ಲ ಥಿಂಕ್ ಮಾಡಬೇಡಿ. ಬರ್ಜೆಟ್ ಸಿನಿಮಾಗಳಿಗೆ ರೇಟ್ ಜಾಸ್ತಿ ಮಾಡಿದ್ರೆ ಒಂದು ಹೇಳ್ತೀನಿ, ಬೇರೆ ಸ್ಟೇಟಲ್ಲಿ ರೇಟ್ ಕಡಿಮೆ ಇದೆಯಲ್ಲ. ನಾವು ಅವ್ರದ್ದು ವರ್ಷದಲ್ಲಿ ಬಡ್ಜೆಟ್ ನೋಡಿ, ಎಷ್ಟು ಸಿನಿಮಾ ತಮಿಳು, ತೆಲುಗು, ಮಲಯಾಳಮಲ್ಲಿ ಎಷ್ಟು ಸಿನಿಮಾ ಪ್ರೊಡಕ್ಷನ್ ಆಗ್ತಾಯಿದೆ, ಎಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ನು. ನಮ್ಮ ಕರ್ನಾಟಕದಲ್ಲಿ ನೋಡಿ, ನಮ್ಮದು ಕರ್ನಾಟಕದಲ್ಲಿ ಕಡಿಮೆ ಇದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಇದೆ. ಕಂಟೆಂಟ್ ಸಿನಿಮಾಗಳು ಜಾಸ್ತಿ ಇಲ್ಲಿ ಕರ್ನಾಟಕದಲ್ಲಿ, ಕಂಟೆಂಟ್ ಸಿನಿಮಾಗಳು ಜಾಸ್ತಿ ಆ್ಯಕ್ಚುಲಿ. ಅವರು ಅಲ್ಲಿ ಏನಾಗುತ್ತೋ 10-15 ಹೀರೋಗಳಾಗ್ಬಿಟ್ರು. 10 ಜನ ಮಿನಿಮಮ್ ಹೀರೋ ಇದ್ದಾರೆ. 10-15 ಜನ ಇದ್ದಾರೆ ಹೀರೋಗಳು. ಎಲ್ಲ ಸ್ಟೇಟಲ್ಲಿ ಇದ್ದಾರೆ. 15 ಜನ ಹೀರೋಗಳು ಪಕ್ಕ ಇದ್ದಾರೆ. ತಮಿಳು, ತೆಲುಗು, ಮಲಯಾಳಮಲ್ಲಿ ಇಲ್ಲ 15 ಜನ ಹೀರೋಗಳಿದ್ದಾರೆ. 15 ಜನ ಹೀರೋ ಏನಂದರೆ 15 ಜನನ ಒಂದು ಸಿನಿಮಾ ಮಾಡಿದ್ರೆ ತಿಂಗಳಿಗೆ 2 ಸಿನಿಮಾ ಬರುತ್ತಲ್ಲ, ಆ ಥರ ನಾನು ಹೇಳ್ತಾ ಇರೋದು. ಬಂದರೆ ಏನಾಗುತ್ತೆ, ಕ್ರೇಜ್ ಸ್ಟಾರ್ಟ್ ಆಗುತ್ತೆ. ಈಗ ಹೀರೋ ಅನ್ಕೊಬೋದು ಅಂದರೆ ಜನ ಬರಬೇಕಲ್ಲ, ಜನ ಇಷ್ಟಪಡೋ ಥರ ಹೀರೋ ಆಗಬೇಕಲ್ವ, ಅದಕ್ಕೆ ದಾರಿ ಬೇಕಲ್ವ. ಅಲ್ಲಿರೋರು ಕಾಸ್ಟ್ ಆಫ್ ಪ್ರೊಡಕ್ಷನ್ನು 500 ಕೋಟಿ 300 ಕೋಟಿ ಮಾಡೋರಿಗೆ ಈ ರೇಟ್ ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ ತಂದು ಇಲ್ಲಿ ರಿಲೀಸ್ ಮಾಡೋರಿಗೆ ಇಲ್ಲಿ ಅಷ್ಟು ರೇಟ್ ಬೇಕು ಅಂದರೆ ಯಾವ ನ್ಯಾಯ ಇದು? ಫಸ್ಟ್ ಆಫ್ ಆಲ್ ನಾವು ಸಪೋರ್ಟ್ ಮಾಡಬಾರ್ದು ಅದಕ್ಕೆ. ಬರ್ಜೆಟ್ ಸಿನಿಮಾಗೆ ಬರ್ಜೆಟ್ ಮಾಡಿ. ಇವತ್ತು ನಿಮಗೆ ಪ್ಯಾನ್ ಇಂಡಿಯಾ ಎಲ್ಲ ಇದೆಯಲ್ಲ. ನಮ್ಮ ಕನ್ನಡ ಆಡಿಯನ್ಸ್ ಹೇಳ್ತಾ ಇರೋದು ಕಂಟೆಂಟ್ ಸಿನಿಮಾ ನೋಡ್ತೀವಿ, ನೀವು ಬರ್ಜೆಟ್ ಸಿನಿಮಾ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ಇವತ್ತು ಸ್ಟಾರ್ ಹೋಟ್ಲು ನೋಡಿ, ಈಚೆ ಇರೋ ಹೋಟ್ಲು ನೋಡಿ, ಯಾವ್ದು ಫುಲ್ ಇದೆ ಅಂತ ನೋಡಿ.
ಟೇಸ್ಟ್ ಇದ್ದರೆ ಈಚೆನೂ ಜಾಸ್ತಿ ಇರುತ್ತೆ. ಸ್ಟಾರ್ ಹೋಟ್ಲಿಗೆ ಕ್ರೌಡ್ ಇದ್ದಾರಾ, ಈಚೆಗೆ ಜಾಸ್ತಿ ಇದ್ದಾರಾ? ಅದು ನಮ್ಮ ಕಂಟೆಂಟ್ ಸಿನಿಮಾಗಳು. ಕನ್ನಡಕ್ಕೆ ಬೇಕಾಗಿರೋದು ಕಂಟೆಂಟ್ ಸಿನಿಮಾಗಳು ಮಾಡಿ. ಕಂಟೆಂಟಿಗೆ ತಕ್ಕಾಗಿ ನಿಮ್ಮ ಬಡ್ಜೆಟ್ಟು ನಿಮ್ಗೆ ಯಾಕೆ ನಾವೇನು ಫೋರ್ಸ್ ಮಾಡ್ತಾ ಇಲ್ವಲ್ಲ. ಕಂಟೆಂಟ್ಗೆ ಏನು ಬೇಕೋ ಅದು ಮಾಡಿ. ನಿಮ್ಗೆ ಇವತ್ತು ಪ್ಯಾನ್ ಇಂಡಿಯಾ ಇದೆಯಲ್ಲ, ಬೇಡಿ ಎಲ್ಲ ಥ್ರೂ ಔಟ್ ಇಂಡಿಯಾ ಹೋಗಿ ಸಿನಿಮಾ ಮಾಡಿ, ಎಲ್ಲ ಕಡೆ ರಿಲೀಸ್ ಮಾಡಿ. ಕನ್ನಡದ ಮೇಲೆ ಯಾಕೆ ಪ್ರೆಷರ್ ತರ್ತೀರಾ ಈ ಆಡಿಯನ್ಸ್ ಮೇಲೆ? ನಿಮ್ಮ ಬಡ್ಜೆಟಲ್ಲಿ ಇಲ್ಲೇ ತೊಗೊಬೇಕು ಅಂತ. ಕನ್ನಡಕ್ಕೆ ಬಡ್ಜೆಟ್ ಏನಿದೆ, ಒಂದು ರೂಲ್ಸ್ ಇದೆ. ಒಂದು 25 ವರ್ಷದಿಂದ ನಡ್ಕೊಂಬರ್ತಾ ಇದೆ, ಒಂದು 10 ವರ್ಷದಿಂದ ನಡ್ಕೊಂಬರ್ತಾ. ಇದಕ್ಕೆ ತಕ್ಕಾಗಿ ಸಿನಿಮಾ ಮಾಡಿ. ಬಡ್ಜೆಟ್ ಜಾಸ್ತಿ ಬೇಕಾ? ನಿಮ್ಮ ಪ್ಲಾನ್ ಇರೋದೇ ಪ್ಯಾನ್ ಇಂಡಿಯಾ. ಪ್ಯಾನ್ ಇಂಡಿಯಾಗೆ ಹೋಗಿ ಎಲ್ಲ ಕಡೆ ರಿಲೀಸ್ ಮಾಡಿ. ಕನ್ನಡದಲ್ಲಿ ಮಾಡಿದ್ರೆ ನಿಮಗೆ 25 ಕೋಟಿ ಆಗುತ್ತೆ ಸಿನಿಮಾ ಅಂತ ಹೇಳಿದ್ರೆ, ನೀವು 100 ಕೋಟಿ ಖರ್ಚು ಮಾಡಿದ್ರೆ 4 ಸ್ಟೇಟ್ ರಿಲೀಸ್ ಮಾಡಿ. 100 ಕೋಟಿ ಡಿವೈಡ್ ಆಯ್ತಲ್ಲ, 4 ಕೋಟಿ 25 ಕೋಟಿ ಡಿವೈಡ್ ಆಯ್ತಲ್ಲ, ನಮ್ಗೆ 25 ಕೋಟಿ ಸಾಕಲ್ಲ. ಕಂಟೆಂಟ್ ಮಾಡಿ. ಆಮೇಲೆ ನಮಗೆ ನೀವು ಯಾವುದೋ ಮಾಡಿಬಿಟ್ಟು ನಮಗೆ ಇಡೀ ಇಂಡಸ್ಟ್ರಿ ವಾತಾವರಣ ಚೇಂಜ್ ಮಾಡಬಾರ್ದಲ್ವಾ. ನೀವು ಒಬ್ಬರು ಮಾಡೋದ್ರಿಂದ ಬೇರೆಯವ್ರಿಗೆ ಇದಾಗುತ್ತೆ, ತೊಂದರೆ ಆಗುತ್ತೆ. ಇದ್ರ ಜೊತೆ ಇನ್ನೊಂದು ಹೇಳ್ತೀವಿ ನೋಡಿ, ಸ್ಟೇಟ್ದು ಅಲ್ಲಿರೋರಿಗೆಲ್ಲ ತೊಂದರೆ ಇಲ್ಲ. ಮಾಡಿ ಯಾವುದೋ ಒಂದು ಪಿಕ್ಚರು ಬೇರೆ ಸ್ಟೇಟಲ್ಲಿ, ಅಲ್ಲಿ 150 ರೂಪಾಯಿ 125 ರೂಪಾಯಿ ಟಿಕೆಟು, ಅದೇ ಸಿನಿಮಾ ಇಲ್ಲಿ 1000 ರೂಪಾಯಿ ಟಿಕೆಟು. ಆಮೇಲೆ ಡಿಸ್ಟ್ರಿಬ್ಯೂಟರ್ ಯಾರು? ಇಲ್ಲಿರೋರು ಒಬ್ಬ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಅವ್ರೇನಿಲ್ಲ, ಇಲ್ಲಿ ಕಲೆಕ್ಟ್ ಮಾಡೋದು ಕೊಡೋದು, ಸರ್ವಿಸ್ ಮಾಡೋದು ಅಷ್ಟೇ. ಇಲ್ಲಿ ಕಲೆಕ್ಟ್ ಮಾಡಿ ಇಲ್ಲಿಗೇನಿಲ್ಲ. ನಾನದು ದುಡ್ಡು ಪ್ರಶ್ನೆ ಮಾಡ್ತಾ ಇಲ್ಲ ಅಂದರೆ ಆ ಥರ ಆಗ್ಬಿಟ್ರಿ ಇವತ್ತು. ಕಲೆಕ್ಟ್ ಮಾಡೋದು ಕೊಡೋದು. ಓಕೆ, ಇದರಿಂದ ಇದೆಲ್ಲ ನಾನು ಮಾತಾಡಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಬಡ್ಜೆಟು ಸಿನಿಮಾ ದುಡ್ಡು ಅಂತ ಅನ್ಸ್ಬೋದು. ಇದರಲ್ಲಿ ಹಿಂದೆ ಏನು ಎಫೆಕ್ಟ್ ಏನಂತ ಹೇಳ್ತೀನಿ ನೋಡಿ. ಒಂದು ಶುಕ್ರವಾರ ಫಿಲಮ್ ರಿಲೀಸ್ ಆಗುತ್ತೆ, ಕನ್ನಡ ಸಿನಿಮಾ ರಿಲೀಸ್ ಆಗುತ್ತೆ, ನಮ್ದು ಕಂಟೆಂಟ್ ಸಿನಿಮಾ ರಿಲೀಸ್ ಆಗುತ್ತೆ ಜಾಸ್ತಿ ಅನ್ಕೊಳ್ಳಿ. ಹೀರೋಗಳ ಸಿನಿಮಾದ ನಾವು ತಲೆ ಕೆಡ್ಸ್ಕೊಳ್ಳಲ್ಲ, ಬಿಡಿ ನಾವು ಕಾಂಪಿಟೇಷನ್ ಮಾಡ್ತೀವಿ ಅಂತ ಹೇಳ್ತೀವಿ. ನೀವೇನು ಮಾಡ್ತೀರಾ? ಕಂಟೆಂಟ್ ಸಿನಿಮಾಗಳು, ಹೊಸಬ್ರ ಸಿನಿಮಾಗಳನ್ನ ಒಂದು ಮಾಲಲ್ಲಿ ಒಂದು ಕನ್ನಡ ಸಿನಿಮಾ ಕೊಡ್ತೀರಾ. ಟೈಮಿಗೆ ಏನು ಕೊಡ್ತಾ ಇದ್ದೀರಾ? ಪ್ರಾಪರ್ ಪ್ರೈಮ್ ಟೈಮ್ ಕೊಡ್ತಾ ಇಲ್ಲ ಕನ್ನಡ ಸಿನಿಮಾಗಳು. ಇಷ್ಟ ಬಂದಂಗೆ ಕೊಡ್ತಾ ಇದ್ದೀರಾ, ಟೈಮಿಂಗ್ ಕೊಡಬೇಕು. ಅವಾಗ ಆ ಕಾಲದಲ್ಲಿ ಏನಕ್ಕೆ ನಿಮಗೆ 4 ಶೋ ಅಂತ ಇಟ್ಟಿದ್ರು? ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ ಅಂತ ಟೈಮಿಂಗ್ ಇಟ್ಟಿದ್ರು. ಆ ಟೈಮಿಗೆ ಜನ ಅಡ್ಜಸ್ಟ್ ಹಾಕಿದ್ರು. ಕೆಲ್ಸಕ್ಕೆ ಕೊಟ್ಟು ಬರೋರು ಹಿಂಗೆಲ್ಲ ಒಂದು ಟೈಮಿಂಗ್ ಇತ್ತು. ಏನಕ್ಕೆ ಟೈಮಿಂಗ್ ಇಟ್ಟಿದ್ದು? ಇಂಡಸ್ಟ್ರಿ ಹುಟ್ಟಿದೋಗಿಂದ ಒಂದು ಟೈಮಿಂಗ್ ಇತ್ತು, 4 ಶೋ ಅಂತ. ಇವತ್ತು 10 ಶೋ ಆಗೋಯ್ತು. ಅಂದರೆ ಏನು ಕೆಲಸನೇ ಮಾಡೋದು ಬೇಡವಾ? ಸಿನಿಮಾ ನೋಡೋನು ಬರೀ ಫಿಲಮೇ ನೋಡ್ಕೊಂಡಿರ್ಬೇಕಾ? ಅಂದರೆ ನೀವು ನಿಮ್ಮ ಅನುಕೂಲಕ್ಕೆ ಯಾರೋ ಒಂದು 10% ಜನಕ್ಕೆ ಫುಲ್ ದುಡ್ಡು ಇರುತ್ತಪ್ಪ ಅವ್ರ ಹತ್ರ, ಅವ್ರಿಗೇನು ಕೆಲಸನೇ ಇರಲ್ಲ. ಇಲ್ಲ ಇದು ಮಾಡಿಕೊಂಡು ಮಾಡ್ಬೋದು ಕೆಲಸ. ಇಲ್ಲ ಫೋನಲ್ಲೇ ಬಿಸ್ನೆಸ್ ಮಾಡೋರಿಗೆ, ಆನ್ಲೈನ್ ಬಿಸ್ನೆಸ್ ಮಾಡೋರಿಗೆ ನೀವು ಫಿಲಮ್ ಮಾಡಿಬಿಟ್ರೆ, ಇಷ್ಟ ಬಂದಾಗ ಶೋ ಕೊಟ್ಬಿಟ್ರೆ, ನಾವು ಕೆಲ್ಸಕ್ಕೆ ಕೊಟ್ಟು ಬಂದು ಈಗ ಬೆಳಿಗ್ಗೆ ಫಸ್ಟ್ ಶಿಫ್ಟ್ ಕೆಲ್ಸಕ್ಕೆ ಯಾಕೆ ಶಿಫ್ಟ್ ಇಟ್ಟರು ಅವಾಗ? 6ರಿಂದ 2, 2ರಿಂದ 10, 9ರಿಂದ 6 ಯಾಕೆ ಇಟ್ಟರು ಶಿಫ್ಟಲ್ಲ? ಅವಾಗ ಅವ್ರಿಗೆಲ್ಲ ಹೆಂಗೆ ಸಿನಿಮಾ ನೋಡೋದು? ಅವರೆಲ್ಲ ಹೆಂಗೆ ಸಿನಿಮಾ ನೋಡೋದು? ಕೆಲ್ಸಕ್ಕೆ ಕೊಟ್ಟು ಬಂದೇ ಸಿನಿಮಾ ನೋಡಬೇಕು ಅಲ್ವರ? ಅವ್ರಿಗೆ ಕನ್ನಡ ಸಿನಿಮಾ ಇಲ್ಲ, ಯಾವುದೋ ಇಷ್ಟ ಬಂದಂಗೆ ಕೊಡ್ತಾರೆ, ಅದೇ ಸಿನಿಮಾ ನೋಡಲ್ಲ ಅವರು. ಅವ್ರು ಏನು ಜಗಳ ಮಾಡ್ಕೊಂಡು ಹೋಗಿ ಸ್ಟ್ರೈಕ್ ಮಾಡಿಬಿಟ್ಟು ನೋಡ್ತಾರೆ ಅವರು. ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಲ್ಲ, ಇಷ್ಟ ಬಂದಂಗೆ ಮಾಡೋಕ್ಕೆ ಹೋಗ್ಬಾರ್ದಲ್ವ. ಅದಕ್ಕೆ CM ಸರ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರು. ಒಂದು ಶೋ ನೋಡಿ ಹೇಳ್ತೀನಿ, ಒಂದು ಶುಕ್ರವಾರ ರಿಲೀಸ್ ಪಿಕ್ಚರು, ಅದರ್ ಲ್ಯಾಂಗ್ವೇಜ್ ಬರುತ್ತೆ. ನಮ್ಮ ಪಿಕ್ಚರ್ ಇಟ್ಕೊಳ್ಳಿ, ನಮ್ಮದು ಇಟ್ಕೊಳ್ಳಿ, ಅದರ್ ಲ್ಯಾಂಗ್ವೇಜ್ ಇಟ್ಕೊಳ್ಳಿ. ನಮ್ಮದು 10%, ಅದರ್ ಲ್ಯಾಂಗ್ವೇಜು 50%. ಕನ್ನಡ ಸಿನಿಮಾ ಒಂದು ಕಂಟೆಂಟ್ ಸಿನಿಮಾ. ನಮ್ಮದು ಮೇಲೆ ಏನು ಮಾಡ್ತಾರೆ? 150 ರೂಪಾಯಿ ಟಿಕೆಟ್ ಇಡ್ತಾರೆ ಅಷ್ಟೇ. ಇಲ್ಲಿ ನಮ್ಮವರು 100 ರೂಪಾಯಿ 150 ರೂಪಾಯಿ ಟಿಕೆಟ್ ಇಡ್ತಾರೆ. ಅವರು 500 ರೂಪಾಯಿ ಇಡ್ತಾರೆ ಅಂದ್ಕೊಳ್ಳಿ. ಮಲ್ಟಿಪ್ಲೆಕ್ಸಲ್ಲಿ ಹೆಂಗೆ ಇವತ್ತು ರೆಂಟ್ ಗೊತ್ತಾ? 50%, 40% ಆ ಥರ ಪರ್ಸೆಂಟೇಜು ನಿಮಗೇನು ಬರುತ್ತೋ ಅದಲ್ಲೇ ಅರ್ಧ. ನೀವು 500 ರೂಪಾಯಿ ಟಿಕೆಟ್ ಸೇಲ್ ಆದರೆ ಅವ್ರಿಗೆ 250 ರೂಪಾಯಿ ಸಿಗುತ್ತೆ. ಯಾರಿಗೆ? ಡಿಸ್ಟ್ರಿಬ್ಯೂಟ್ರಿಗೆ. ಡಿಸ್ಟ್ರಿಬ್ಯೂಟ್ರಿಗೆ ಹೋಗೋದು. ಆ ಡಿಸ್ಟ್ರಿಬ್ಯೂಟ್ರು ಯಾರಿಗೋ ಕೊಡ್ತಾರೆ, ಪ್ರೊಡ್ಯೂಸರ್ಗೆ. ಅದು ಹೋಗುತ್ತೆ, ಎಲ್ಲ ಹೋಗ್ಬಿಟ್ಟು ಏನಿಲ್ಲ, ನೀವು ಸ್ಟ್ರೈಟಾಗಿ ಹೋಗ್ಬಿಟ್ಟು ಒಂದು ಹೀರೋಗೆ ಹೋಗುತ್ತೆ ಅಷ್ಟೇ. ಹಿಂಗೆಲ್ಲ ದಾರಿ ಮಾಡಿಕೊಟ್ಟು ಒಂದು ಹೀರೋಗೆ ಹೋಗುತ್ತೆ, ಇಲ್ಲ ಒಂದು ದೊಡ್ಡ ಡೈರೆಕ್ಟ್ರಿಗೆ ಹೋಗುತ್ತೆ. ಈ ದುಡ್ಡೆಲ್ಲ ಎಲ್ಲೂ ಬೇರೆ ಎಲ್ಲೂ ಹೋಗಲ್ಲ. ಈ ಮಿಕ್ಕಿದ್ದಾರೆ ಯಾರಿಗೂ ಹೋಗಲ್ಲ ಈ ದುಡ್ಡನ್ನ. ನೀವು ಏನು ರೈಸ್ ಮಾಡಿದ್ರೂ ಅವ್ರು ರಿಟರ್ನ್ ಫೈಲಲ್ಲಿ ನೋಡಿ ಇನ್ಕಮ್ ಟ್ಯಾಕ್ಸಲ್ಲಿ ಅಲ್ಲಿ ಒಂದೇ ಕಡೆ ಹೋಗೋದಷ್ಟೇ. ಅದೇನು ದೊಡ್ಡ ಇದಲ್ಲ. ಟಿಕೆಟು ಈ 500 ರೂಪಾಯಿ ಟಿಕೆಟ್ 250 ರೂಪಾಯಿಗೆ ಅವ್ರಿಗೆ ಹೋಗುತ್ತಲ್ಲ. ನಮ್ಮ ಕನ್ನಡ ಸಿನಿಮಾ 150 ರೂಪಾಯಿಗೆ 75 ರೂಪಾಯಿ ಸಿಗುತ್ತೆ. ಅವ್ರು ಬಿಸ್ನೆಸ್ ಮಾಡೋಕ್ಕೆ ಬಂದವರು ಈ ಥರ ಆಪ್ಷನ್ ಕೊಟ್ಟು ಏನು ಮಾಡ್ತಾರೆ? ಅದಕ್ಕೆ ಕೊಡ್ತಾರೆ ಜಾಸ್ತಿ. ಅವ್ರಿಗೆ ಲಾಭ ಬರೋಕ್ಕೆ ಶೋ ಕೊಡ್ತಾರೆ. ಅಲ್ಲಿ ಏನು ಮಾಡ್ತಾರೆ? ಒಂದು 10 ಟಿಕೆಟ್ ಏನೋ ಬರಬೇಕು, ಇಲ್ಲ ನೋ ಶೋ ಅಂತ ಹೇಳ್ತಾರಲ್ಲ. ನೀವು ಕ್ರೇಜ್ ಇರೋ ಸಿನಿಮಾ ಫಿಲಮ್ ಟೈಮಲ್ಲಿ ನೋಡಿ, ಮಾಲಲ್ಲಿ ಕನ್ನಡ ಸಿನಿಮಾಗಳು ನೋ ಶೋ ಇರುತ್ತೆ. ಯಾಕಂದರೆ ಅದು ಫುಲ್ ಆಯ್ತು ಅಷ್ಟೇ. ಎಷ್ಟೋ ಶೋ ಕೊಡ್ತಾ ಇರ್ತಾರೆ. ಅದು ಈಗ 5 ಶೋ ಅಂತ ಅನೌನ್ಸ್ ಮಾಡಿರ್ತಾರೆ ಅಷ್ಟೇ, 10 ಶೋ ಕೊಟ್ಬಿಡ್ತಾರೆ. ಫುಲ್ ಆಗ್ತಾನೆ ಇರ್ತಾರೆ, ಆಡಿ ಚೇಂಜ್ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಯಾವ ಆಡಿ ಅಂತ ಗೊತ್ತಲ್ಲ ಟಿಕೆಟ್ ಬುಕ್ ಮಾಡೋವರೆಗೂ. ಅದು ಯಾವ ಆಡಿ ಇರುತ್ತೆ? ಕನ್ನಡ ಸಿನಿಮಾ ಕಂಟೆಂಟ್ ಸಿನಿಮಾ ಆಡಿ ಇರುತ್ತೆ. ಅದಕ್ಕೆ ನೋಡಿದೆ ಒಂದು 10 ಜನ ಬಂದಿರ್ತಾರೆ ಪಾಪ. ಶೋ ಇಲ್ವಲ್ಲ ರೀ? ಇಲ್ಲ ರೀ, ಶೋ ಇಲ್ಲ, ನೋ ಆಡಿಯನ್ಸು. ಬಿಟ್ಟರೆ ತಾನೇ ಜನ ಬರೋದು. ನಿಮಗೆ ಥಿಯೇಟ್ರ್ ಹತ್ರ ಹೋಗಿರೋರು ಹುಡ್ಕೊಂಡು ಹೋಗ್ಬಿಟ್ಟು ನೋ ಶೋ ಅಂತ ಆ ಥರ ಎಷ್ಟು ನಡೀತಾ. ನೀವು ಮಾಲಲ್ಲೂ ಚೆಕ್ ಮಾಡಿ, ಎಷ್ಟು ಜನ ಥಿಯೇಟ್ರಿಗೆ ಹೋಗ್ಬಿಟ್ಟು ವಾಪಸ್ ಬಂದಿದ್ದಾರೆ. ಫಿಲಮ್ ಇಲ್ವಂತೆ ತೆಗೆದುಬಿಟ್ಟಿದ್ದಾರೆ ಅಂತೆ. ಅವ್ರೇನು ಅನ್ಕೊಂಡು ತೆಗೆದುಬಿಟ್ಟಿದ್ದಾರೆ ಅನ್ಕೊಂಡಿರ್ತಾರೆ.
ಶೋ ಕೊಟ್ಟಿರಲ್ಲ. ಹಾಂ, ಏನು ಶೋ ಕೊಡಲ್ಲ. ಇಲ್ಲಿ ಫುಲ್ ಇದೆಯಲ್ಲ, ನೀವು ಅದರ್ ಲ್ಯಾಂಗ್ವೇಜ್ ಆಗಲಿ, ಕ್ರೇಜ್ ಇರೋ ಸಿನಿಮಾ, ಎನಿ ಲ್ಯಾಂಗ್ವೇಜು ಕನ್ನಡ ಸೇರಿ ಕ್ರೇಜ್ ಇರೋ ಸಿನಿಮಾ ಬಂತಂದರೆ ಎಲ್ಲನೂ ಸಾಯಿಸ್ಬಿಟ್ಟೆ ಹೋಗೋದು. ಕ್ರೇಜ್ ಇರೋ ಸಿನಿಮಾ ಬಂತಂದರೆ ಒಂದು ಮಾಲು ಬಂದವರು ಒಬ್ಬ ವಾಪಸ್ ಹೋಗಲ್ಲ. ಇವತ್ತು ಫಸ್ಟೆಲ್ಲ ಹಂಗಲ್ಲ, ವಾಪಸ್ ಹೋಗ್ತಾಯಿದ್ರು. ಫುಲ್ ರೀ ಇವತ್ತು ಶೋ ಫುಲ್ಲು, ನಾಳೆ ಬನ್ನಿ ನಾಡ್ದು ಬನ್ನಿ, ಹಿಂಗೆಲ್ಲ ಇಲ್ಲ. ಇವತ್ತು ನೀವು ಫಿಲಮ್ಗೆ ಹೋಗ್ಬಿಟ್ರೆ 10 ನಿಮಿಷಕ್ಕೆ ಒಂದು ಶೋ, 10 ಮಿನಿಟ್ಸ್ ನನಗೆ ಗೊತ್ತು, 10 ಮಿನಿಟ್ಸ್ ಮಾಡ್ತಾರೆ. ಅದೇನೋ ಇಂಟ್ರೋಲ್ ಕ್ಲಾಶ್ ಆಗಬಾರ್ದು ಅಂತ ಈ 10 ನಿಮಿಷ ಕೊಡೋದವರು. ಸೇಮ್ ಟೈಮಲ್ಲಿ ಎಲ್ಲ ಹಾಡಿನೂ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಆ ಇಂಟ್ರೋಲ್ ಟೈಮ್ ಇದೆಯಲ್ಲ 10-15 ನಿಮಿಷ, ಅದಕ್ಕೆ ಅವ್ರ ಟೈಮ್ಗೆ ಅದು ಕೇಳ್ಕೊಂಡೆ. ಏನಕ್ಕೆ ಅಂದರೆ ಪ್ಲಾನ್ ಅಷ್ಟೇ ಅವ್ರಿಗೆ. ಇಂಟ್ರೋಲ್ ಟೈಮಲ್ಲಿ ಎಲ್ಲ ಬಂದ್ಬಿಡ್ಬಾರ್ದು, ಅವ್ರು ಬಿಸ್ನೆಸ್ ಆಗಬೇಕಲ್ಲ, ಜನನೂ ಬರಬೇಕು, ಕ್ಯಾಂಟೀನು ಬಿಸ್ನೆಸ್ ಆಗಬೇಕು, ಬಿಸ್ನೆಸ್. ಅದಕ್ಕೆ 15 ನಿಮಿಷ ಹೋಗಿದ ತಕ್ಷಣ ಇನ್ನೊಂದು ಬಿಡ್ತಾರೆ ಇಂಟ್ರೋಲು. ಆ ಇಂಟ್ರೋಲ್ಗೋಸ್ಕರ 15 ನಿಮಿಷ, ಇಲ್ಲಾಂದರೆ 1 ನಿಮಿಷಕ್ಕೆ ಕೊಡ್ತಾಯಿದ್ರು. ಎಲ್ಲನೂ ಬಿಸ್ನೆಸ್ಸೇ. ಆದರೆ ಬಿಸ್ನೆಸ್ಸಲ್ಲಿ ಒಂದು ಎಲ್ಲ ಇದಕ್ಕೆ ಬೇಕಲ್ಲ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಕಲ್ಲ. ಬಿಸ್ನೆಸ್ ಅಂತ ಏನೂ ಮಾಡೋಕ್ಕಾಗಲ್ವಲ್ಲ. ನಾವೇನು ಗೌರ್ಮೆಂಟ್ ಮಾಡ್ತಾರೆ ಆ ರೂಲ್ಸ್ ಎಲ್ಲ ಮಾಡಬೇಕಲ್ಲ. ಹಿಂಗೆ ಈ ಥರ ತುಂಬ ಇದೆ ವಿಷಯ ಆ್ಯಕ್ಚುಲಿ. ಅದಕ್ಕೆ ಇದು ಟೋಟಲ್ ಆಗಿ ಏನಂದರೆ, ಒಂದು ಆಡಿಯನ್ಸ್ ಒಳ್ಳೇದಾಗುತ್ತೆ, ಹೊಸಬರು ಉಟ್ಕೊತಾರೆ, 100% ಉಟ್ಕೊತಾರೆ. ಇಷ್ಟು ವರ್ಷ ಹೆಂಗೆ ಉಟ್ಕೊಂಡ್ರು ಈ ಇಂಡಸ್ಟ್ರಿಯಲ್ಲಿ? ಈ 10 ವರ್ಷದಿಂದ ಇಲ್ಲ. ಈ ಏನು ಮಾಲ್ ಕಲ್ಚರ್ ಬಂತೋ, ಈ ರೇಟು ಲಿಸ್ಟ್ ಕಂಟ್ರೋಲ್ ಇಲ್ಲದೆ ಆಯಿತು, ಅವತ್ತಿಂದ ಯಾರು ಹೊಸಬರು ಉಟ್ಕೊಂಡಿಲ್ಲ. ಕಾರಣ ಇದೆ. ಈ ಟಿಕೆಟ್ ರೇಟು ಬಹಳ ಪ್ರಮುಖವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಿದ್ದು. ಯಾಕಂದರೆ ಆಡಿಯನ್ಸು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದಕ್ಕೆ ಮೂಲ ಕಾರಣನೇ ಟಿಕೆಟ್ ರೇಟು ಅನ್ನೋದು, ಅದರಲ್ಲಂತೂ ಡೌಟೇ ಇಲ್ಲ. ಬಟ್ 2 ಪಾಯಿಂಟ್ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಬಹಳಷ್ಟು ಪಾಯಿಂಟ್ ಹೇಳಿದ್ರಿ. ಅದರಲ್ಲಿ 2 ಪಾಯಿಂಟು ತುಂಬ ವ್ಯಾಲ್ಯೂಬಲ್ ಪಾಯಿಂಟ್ಸು. ಬಜೆಟ್, ಹೈ ಬಜೆಟ್ ಅಂತ ನಾವು ಇವತ್ತು ಮಾತಾಡ್ತೀವಿ. ಇವತ್ತು ನೀವು 100 ಕೋಟಿ ಹಾಕಿ ಹೈ ಬಜೆಟ್ ಅಂತೀರಿ. ಅವತ್ತು 60 ಲಕ್ಷ 50 ಲಕ್ಷ ಸಿನಿಮಾ ಮಾಡೋ ಕಾಲದಲ್ಲಿ 2 ಕೋಟಿಗೆ ಮಾಡ್ತಾ ಇದ್ರಲ್ಲ, ಅದು ಹೈ ಬಜೆಟೇ, ಡಬಲ್. ಅವತ್ತಿಗೆ 2 ಕೋಟಿ ಅನ್ನೋದು ಇವತ್ತಿಗೆ 200 ಕೋಟಿ ಇದ್ದಂಗೆ. ಸೊ ಹಂಗಾಗಿ ಹೈ ಬಜೆಟ್ಟು, ಲೋ ಬಜೆಟ್ಟು, ಕಂಟೆಂಟ್ ಓರಿಯೆಂಟೆಡು, ಕಲಾತ್ಮಕ ಸಿನಿಮಾಗಳು ಎಲ್ಲ ಕಾಲದಲ್ಲೂ ಇದೆ. ಆಯಾ ಕಾಲಕ್ಕೆ ಮನಿ ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ ತಕ್ಕಂಗೆ ತಯಾರಾಗುತ್ತೆ. ನೀವು ಹೇಳಿದ್ರಿ, ಬಹಳ ಚೆನ್ನಾಗಿ ಹೇಳಿದ್ರಿ. ಮಯೂರ ಸಿನಿಮಾ ಎಕ್ಸಾಂಪಲ್ಲು. ಅವಾಗ ನಾವು ಹಳೆಕಾಲದ ಮಯೂರ ಸಿನಿಮಾ ಇದರ ನೀವು ಜಾಸ್ತಿ ಬಜೆಟ್ ಅಂತ ಇನ್ನೊಂದು ಇತ್ತು ಗೊತ್ತರ. ಅವಾಗ ಅಷ್ಟು ದುಡ್ಡು ಅವ್ರು ಆಗ್ತಾ ಇದ್ದದ್ದು ಜನಗಳು ನೋಡಿಕೊಂಡು, ಆಡಿಯನ್ಸ್ ನೋಡಿಕೊಂಡು. ಇವತ್ತು ಹೆಂಗಿದೆ ಅಂದರೆ, ಒಂದು ಸಿನಿಮಾ ಕ್ರೇಜ್ ಆದರೆ OTT, ಡಿಜಿಟಲ್ಲು, ಆಡಿಯೋ, ಫಾರಿನ್ ರೈಟ್ಸು, ಡಬ್ಬಿಂಗ್ ರೈಟ್ಸು, ಅದೆಲ್ಲ ಇಟ್ಕೊಂಡು ಇವತ್ತು ದೊಡ್ಡ ಬಜೆಟ್ ಅಂತ ಹೇಳ್ತಿದ್ದಾರೆ. ಅವತ್ತು ಸ್ಟ್ರೈಟು ಆಡಿಯನ್ಸ್ ನಂಬ್ಕೊಂಡೇ ಸಿನಿಮಾ ಮಾಡಿದ್ದು. ಆ ರೇಟು, ಇದು ಇಂಪಾರ್ಟೆಂಟ್ ಪಾಯಿಂಟು. ಅವತ್ತೇನು 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಟಿಕೆಟ್ ಇತ್ತಲ್ಲ, 25 ರೂಪಾಯಿ ಇತ್ತಲ್ಲ, ಕೆಲವು ಹಳೆ ಟಿಕೆಟ್ಗಳು ಎಲ್ಲ ಸಿಗುತ್ತೆ. ಅದೆಲ್ಲ ನಾನು ಹಾಗೆ ತೆಗೆದಿಟ್ಕೊತೀನಿ. ಆ ಸ್ಕ್ರೀನ್ ಶಾಟ್ ಅಲ್ಲ, ಆ ಟಿಕೆಟ್ಗಳು, ಆ ರೇಟ್ಗಳು 10 ರೂಪಾಯಿ, 20 ರೂಪಾಯಿ. ಯಾವ ಫಿಲಮ್ ಥಿಯೇಟ್ರೆಲ್ಲ ಇರುತ್ತಲ್ಲ, ಎಷ್ಟು ಖುಷಿ ಆಗುತ್ತೆ ಅಂದರೆ, ಅಯ್ಯೋ ನಾನು ತುಂಬ ಕ್ರೇಜ್ ನನಗೆ. ಆ ಟಿಕೆಟೆಲ್ಲ ನಾನು ಕಲೆಕ್ಟ್ ಮಾಡ್ತಾ ಇರ್ತೀನಿ. ನೋಡಿದಾಗ ಖುಷಿ ಆಗುತ್ತೆ. ಅಷ್ಟು ಇದರಲ್ಲಿ ಇಂಡಸ್ಟ್ರಿ ಕಾಪಾಡಿಕೊಂಡು 30-40 ಹೀರೋಗಳ ಲೈಫ್ ಹೆಂಗಿತ್ತು. ಅಣ್ಣವರು, ವಿಷ್ಣು ಸರ್, ಅಂಬರೀಷ್ ಸರ್ ಎಲ್ಲ, ಶಂಕರ್ ಅವರು, ಎಷ್ಟು ಲೈಫ್ ಇತ್ತು. 30 ವರ್ಷ, 40 ವರ್ಷ, 50 ವರ್ಷ ಎಲ್ಲ ಹೆಂಗಿದ್ರು. ಇವತ್ತು ಯಾಕೆ ಡೌಟ್ ಆಗ್ತಾ ಇದೆ? 5 ವರ್ಷ, 10 ವರ್ಷ ಆಗಿದ ತಕ್ಷಣ ಕನ್ಫ್ಯೂಷನ್ನು ಹೆಚ್ಚು ಕಡಿಮೆ ಆಗ್ತಾ ಇದೆ. ಏನಾಗುತ್ತೋ? ಆಮೇಲೆ ಈ ಒಂದು ಫಿಲಮ್ ಇಟ್ಟ ನಿಷ್ಪಿಚರ್ ಏನಂತ ಗೊತ್ತಿಲ್ಲ. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಪ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.